ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅನ್ಕೋತೀನಿ. ಬರ್ರಿ, ನಾನಿವತ್ತು ಇಡೀ ಕರ್ನಾಟಕಕ್ಕೆ ಫೇಮಸ್ ಆದಂಥ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನ್ಯಾಗಂತರೂ ಎಲ್ಲರೂ ಮಕ್ಕಳು ಕೇಳಾಕ್ತಿದ್ರು, ಮಮ್ಮಿ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡು ಅಂಥೇಳಿ. ಅದ್ರಾಗಂತೂ ಈಗ ಬರಾಕತ್ತಿದ್ದು ಮಳಿಗೆ, ಇವಾಗಿರೋ ಚಳಿಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರ್ತೈತಿ. ಬರ್ರಿ, ಏನೇನು ಬೇಕು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಮೊದಲಿಗೆ ನಾನಿಲ್ಲಿ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಪ್ಪಿ ಸುಲಿದಿಲ್ಲ, ಹಂಗೆ ತೊಗೊಂಡಿದ್ದೀನಿ. 1 ಇಂಚು ಶುಂಠಿನ ತೊಗೊಂಡಿದ್ದೀನಿ, 1 ಇಂಚು ಚಕ್ಕೆ, ಒಂದು 4-5 ಲವಂಗ, ಒಂದು 3 ಎಸಳು ಕರಿಬೇವು ತೊಗೊಂಡಿದ್ದೀನಿ. ಹಂಗೆ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇಲ್ಲಿವು, ಅದಕ್ಕಾಗಿ 10 ತೊಗೊಂಡಿದ್ದೀನಿ. ಖಾರ ಇದ್ದರೆ ಒಂದು 8 ತೊಗೋರಿ ಅಥವಾ ಒಂದು 6 ತೊಗೋರಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಂಬರ್ಬೇಕು. ನೋಡಿರಿ, ನೀವು ಖಾರ ಹೆಚ್ಚು ತಿಂತಿದ್ರಂದ್ರೆ ಮೆಣಸಿನ್ಕಾಯಿ ಹೆಚ್ಚು ತೊಗೋರಿ, ಖಾರ ಕಡಿಮೆ ತಿಂತಿದ್ರಂದ್ರೆ ಮೆಣಸಿನ್ಕಾಯಿ ಕಡಿಮೆ ತೊಗೋರಿ. ನೋಡಿರಿ, ಇವಾಗ ಈ ರೀತಿ ರುಬ್ಕೊಂಬಂದ್ರೆ ಸಾಕು. ನೋಡೋಣ ಬರ್ರಿ, ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಇಲ್ಲಿ ಒಂದು ಪುಟ್ಟಿ ತೊಗೊಂಡಿನಿ. ಆ ಪುಟ್ಟಿ ಒಳಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕೊಳಕತ್ತೀನಿ, ಅಂದ್ರೆ ಜೋಳದ ಹಿಟ್ಟು ಹಾಕೊಳಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ಕಡ್ಲಿ ಹಿಟ್ಟು ಹಾಕೊಳಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳಕತ್ತೀನಿ. ನೋಡಿರಿ, ನೀವು ಎಷ್ಟು kg ಚಿಕನ್ ತೊಗೊಂಡು ಮಾಡ್ಕೊಳಕತ್ತೀರಿ ಅದ್ರ ಮೆಜರ್ಮೆಂಟ್ನಾಗ ತೊಗೊಂಡು ಮಾಡ್ಕೊಳ್ರಿ. ನಾ ಇಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಮತ್ತು ಮಿಕ್ಸರ್ ಹಾಕೊಂಬಂದಿದ್ದು ಮಸಾಲೆನೂ ಇದ್ರೊಳಗೆ ಹಾಕೋತೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಕೊಂಡು ಇವಾಗ 1 ತತ್ತಿನ ಒಡೆದು ಹಾಕೊಳಕತ್ತೆ ನೋಡಿರಿ. ಹಾಕೊಂಡು ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೋಬೇಕು. ಒಂಚೂರು ಗಂಟು ಇರ್ಲಾರ್ದಂಗೆ ಇದನ್ನು ಚಂದಂಗೆ ಕಲಿಸ್ಕೋಬೇಕು ನೋಡಿರಿ. ಇದು ಮಾತ್ರ ಕರ್ನಾಟಕದ ತುಂಬಾ ಫೇಮಸ್ ಆಗಿತ್ತು ಬೆಳ್ಳುಳ್ಳಿ ಕಬಾಬ್ ಅಂದ್ರೆ. ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಾನು ಒನ್ ಮೋರ್ ಅನ್ನಾಗ್ತಿದ್ರು ಬೆಳ್ಳುಳ್ಳಿ ಕಬಾಬ್ ಅಂದ್ರೆ. ಬರ್ರಿ, ಹಂಗಾರೆ ಇವತ್ತು ಇದನ್ನ ಮನ್ಯಾಗ ಮಾಡ್ಕೊಂಡ ಬಿಡೋನು. ನೀವು ನಿಮ್ಮ ಮನ್ಯಾಗ ಎಲ್ಲರಿಗೂ ಮಾಡಿ ಕೊಟ್ಟ ಬಿಡ್ರಿ. ಹೆಂಗೆ ಆಕತಿ, ಹೆಂಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಬೇಕಂತೇಳಿ ಮಾಡಾಕತ್ತೀನಿ. ನೋಡಿರಿ, ಇದೆಲ್ಲ ಕಲಸಿದಾದ್ಮ್ಯಾಗ ಒಂದು ಅರ್ಧ kg ಚಿಕನ್ನ ತೊಳೆದು ಇಟ್ಟಿದ್ನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಒಳಗೆ ಎಲ್ಲ ಚಿಕನ್ಗೆ ಮಸಾಲೆ ಹಿಡ್ಕೋಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಇವಾಗ ನಾ ಇನ್ನೂ ಒಂದು ಪದಾರ್ಥನ ಮರೆತು ಬಿಟ್ಟಿದ್ನಿ. ಇವಾಗ ಮೇಲ್ಗಡೆ ಹಾಕೊಳತ್ತೀನಿ ನೋಡಿರಿ. ಇದಕ್ಕೆ ಮೊಸರು ಹಾಕೊಳಕ್ತೀನಿ. ನೀವು ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಟ್ಬಿಡ್ಬೋದು. ಮೊಸರು ಹಾಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟ್ ಆಕತಿ, ಅದಕ್ಕಾಗಿ ಹಾಕೊಳಕ್ತೀನಿ. ಇವಾಗ ಮೇಲ್ಗಡೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ. ನೀವು ನಿಂಬೆಹಣ್ಣು ಹಾಕೊಂಡ್ರು ಹಾಕೋಬೋದು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೋದು. ಯಾಕಂದ್ರೆ ನಿಂಬೆಹಣ್ಣು ಹಾಕೋದ್ರಿಂದ ಡೈಜೆಷನ್ ಆಕತಿ, ಅದಕ್ಕಾಗಿ ಹಾಕೊಳಕ್ತೀನಿ. ಇದನ್ನು ಒಂದು ಅರ್ಧ ಗಂಟೆ ಫ್ರೀಝರ್ನಾಗ ಇಟ್ಟು ಬಿಡ್ಬೇಕು, ಅಂದರೆ ಇದು ನೆನಿಬೇಕು ಎಲ್ಲ. ಅದಕ್ಕೆ ಇದನ್ನು ಫ್ರೀಝರ್ನಾಗ ಇಟ್ಟಿದ್ನಿ. ಇವಾಗ ತೆಗೆದು ತೋರ್ಸಾಕ್ತೀನಿ ನೋಡಿರಿ. ಇದೆಲ್ಲ ಕರೆಕ್ಟಾಗಿ ಮಸಾಲೆ ಹಿಡ್ಕೊಂಡೈತಿ. ಇವಾಗ ನೋಡಿರಿ, ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಬರಾಬರಾಗಿ ಕರ್ಕೊಂಬಿಡುನ್ರಿ. ಬೆಳ್ಳುಳ್ಳಿ ಕಬಾಬ್ ರೆಡಿ ಆಕತಿ. ತಿಂದಾದ್ಮ್ಯಾಗ ಹೇಳ್ರಿ ಒನ್ ಮೋರ್ ಅಂಥೇಳಿ. ಎಣ್ಣೆ ಕಾದ್ಮೇಲೆ ಒಂದೊಂದು ಬಿಟ್ಕೊಳ್ಬೇಕು. ಎಣ್ಣೆ ಕಾಯಿಲಾರ್ದನ ಹಂಗೆ ಹಾಕಿದ್ವಂದ್ರೆ ಹಸಿ ಬಿಸಿ ಆಕತ್ ಮಸಾಲೆ ಇದು. ಅದಕ್ಕೆ ಫುಲ್ ಎಣ್ಣೆ ಕಾಯಿತನೂ ವೇಟ್ ಮಾಡಿ ಎಲ್ಲ ಪೂರ್ತಿ ಕಾದಾದ್ಮ್ಯಾಗ ಹಾಕಿದ್ದೀನಿ ನೋಡಿರಿ. ಇದು ಫುಲ್ ಕಲರ್ ಚೇಂಜ್ ಆಗಬೇಕು. ಯಾವ ಕಲರ್ ಬರ್ಬೇಕಂದ್ರೆ ನೋಡಿರಿ, ಇವಾಗ ತೋರ್ಸಾತೀನಿ. ಈ ಕಲರ್ ಬರಬೇಕು. ಈ ಕಲರ್ ಬಂದ್ರೆ ರೆಡಿ ಆಗೈತೆ ಅಂತ ಅರ್ತಿದ್ದು. ಇದನ್ನು ತೆಗೆದು ಸೈಡ್ನಾಗ ಇಟ್ಬಿಡೋನು. ಇಟ್ಕೊಂಡು ಇವಾಗ ಇದ್ರ ಜೊತೆ ಮ್ಯಾಗ ಸ್ವಲ್ಪ ಕರಿಬೇವು ಇದ್ರೆ ಭಾಳ ಟೇಸ್ಟ್ ಆಕತಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತೀನಿ. ನಾ ಇಲ್ಲೇ ಮೇಲ್ಗಡೆ ಬೆಳ್ಳುಳ್ಳಿ ಹಾಕೋಬೇಕಂತ ಅಂದ್ಕೊಂಡಿದ್ನಿ. ಆಲ್ರೆಡಿ ಇವಾಗ ಬೆಳ್ಳುಳ್ಳಿ ಜಾಸ್ತಿ ಆಗೈತೆ ಅದ್ರೊಳಗೆ. ಬೆಳ್ಳುಳ್ಳಿ ಭಾಳ ಹೀಟ, ಹೀಗಾಗಿ ಬ್ಯಾಡ್ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಜಜ್ಜಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೋದು. ನೋಡಿರಿ, ಇದು ರೆಡಿ ಆಯಿತು. ತೆಗೆದಿಟ್ಟು ಬರ್ರಿ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಹೆಂಗಾಗೈತೆ ಅಂತೇಳಿ ನೋಡಿರಿ. ಎಷ್ಟು ಚಲೋ ಕಾಣಿಸಾಕ್ತತಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಆಗೈತಿ. ಒಮ್ಮೆ ತಿಂದ್ರಂದ್ರೆ ಮತ್ತೊಮ್ಮೆ ಹೇಳ್ತೀರಿ ನೀವು ಒನ್ ಮೋರ್ ಅಂಥೇಳಿ. ನಿಮಗೂ ಈ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗಬೇಡ್ರಿ. ಇವಾಗ ಸಾಯಂಕಾಲ ಟೈಮ್ ನಂತರ ಸಣ್ಣಂಗೆ ಮಳೆ ಬರ್ತಿರ್ತೈತಿ, ಹಂಗೆ ತಂಪಂಗೆ ಗಾಳಿ ಬೀಸ್ತಿರ್ತೈತಿ. ಆ ಟೈಮ್ನಾಗ ಈ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊಂಡು ತಿನ್ನಿರಿ. ಸ್ನ್ಯಾಕ್ಸ್ ರೀತಿಯಾಗ ಚಲೋ ಅನಿಸ್ತೈತಿ. ನಿಮಗೂ ಈ ಕಬಾಬ್ ಇಷ್ಟ ಆಗಿತ್ತಂದ್ರೆ ಮನ್ಯಾಗ ಎಲ್ಲರಿಗೂ ಮಾಡಿಕೊಡ್ರಿ. ನೋಡಿರಿ, ಎಷ್ಟು ಜ್ಯೂಸಿಯಾಗಿ ಬಂದೈತಿ. ನಾ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದು ನಿಮಗೂ ತೋರಿಸೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಥ್ಯಾಂಕ್ ಯು.